ಇನ್ನು ಸರಿಯಾಗಿ 45 ನಿಮಿಷದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಜೆಟ್ ಭಾಷಣವನ್ನು ಆರಂಭಿಸಲಿದ್ದಾರೆ. ಬಜೆಟ್ನ ಪ್ರತಿಯನ್ನ ಹಿಡಿದು ಮನೆಯಿಂದ ಹೊರಗಡೆ ಬರ್ತಾ ಇರುವ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ನೇರ ಪ್ರಸಾರದ ದೃಶ್ಯಗಳಿವೆ, ಲೈವ್ನಲ್ಲಿ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ವಿಧಾನಸೌಧಕ್ಕೆ ಬಜೆಟ್ನ ಪ್ರತಿಗಳು ಬಂದವು. ಯುವರಾಜ್ ಹಿಂದೆ ಬಾ, ಹಿಂದೆ ಬಾ, ಹಿಂದೆ ಬಾ, ಹಿಂದೆ ಬಾ, ಹಿಂದೆ ಬಾ, ಈ ಕಡೆ ಬಾರೋ. ಸೈಡ್ 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 ಸರ್ಕಾರ ಮಂತ್ರಿಗಳು ಬಜೆಟ್ ಕಾಪಿ ಇರುವ ಬ್ರೀಫ್ ಕೇಸ್ ಹಿಡಿದು ಮನೆಯಿಂದ ಹೊರಗಡೆ ಬಂದರು. ಅವರ ಜೊತೆಗೆ ಮುಖ್ಯಮಂತ್ರಿಗಳ ಹಣಕಾಸು ಸಲಹೆಗಾರ ಬಸವರಾಜ ರಾಯರೆಡ್ಡಿ, ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಅವರಿದ್ದಾರೆ. ಎಲ್ಲ ಐತೆ, ಟೆನ್ಷನ್ ಇಲ್ಲ. ನಡಿ. ಇನ್ನು ಸರಿಯಾಗಿ 3/4 ಗಂಟೆಗಳಲ್ಲಿ 45 ನಿಮಿಷಗಳಲ್ಲಿ ಬಜೆಟ್ ಭಾಷಣವನ್ನು ಆರಂಭಿಸಲಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. 17ನೆಯ ಬಜೆಟ್. ಅತಿಥಿಗಳ ಜೊತೆಗಿನ ಚರ್ಚೆಯನ್ನು ಮುಂದುವರಿಸ್ತಾ ಇದೆ. ಪ್ರಶಾಂತ್, ಬರ್ಡನ್ ಆಫ್ ಬ್ಯಾಲೆನ್ಸಿಂಗ್ ಇದೆ ಅನ್ನಿಸ್ತಾ ಇದೆ ಸಿದ್ದರಾಮಯ್ಯನವರ ಮೇಲೆ. ಚುನಾವಣೆಗಳಿಗಾಗಿ ಘೋಷಿಸಿರುವಂತಹ ಗ್ಯಾರಂಟಿಗಳನ್ನು ಪ್ಲಸ್ ಅಭಿವೃದ್ಧಿಯನ್ನು ಎರಡೂ ಬ್ಯಾಲೆನ್ಸ್ ಮಾಡಬೇಕಾಗಿದೆ. ಅದೇ ನೋಡಿ, ಜನತಾದಳದ ಕಾಲದ ಸಿದ್ದರಾಮಯ್ಯ ಹಣಕಾಸು ಸಚಿವರಾಗಿ ಸಿದ್ದರಾಮಯ್ಯನವರು ನಂತರ ಕಾಂಗ್ರೆಸ್ನಲ್ಲಿ ಬಂದು ಮುಖ್ಯಮಂತ್ರಿಯಾಗಿದ್ದ ಸಿದ್ದರಾಮಯ್ಯನವರು ಈಸ್ ನೋನ್ ಫಾರ್ ಫಿಸ್ಕಲ್ ಮ್ಯಾನೇಜ್ಮೆಂಟ್. ಅಂದರೆ ವಿತ್ತೀಯ ಶಿಸ್ತನ್ನು ಕಾಪಾಡಿಕೊಳ್ಳುವಲ್ಲಿ ಸಿದ್ದರಾಮಯ್ಯನವ್ರದ್ದು ಒಂದು ಪಾತ್ರ ಇತ್ತು. ಆದರೆ 2023ರಲ್ಲಿ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಏನೊಂದು ಗ್ಯಾರಂಟಿಗಳನ್ನು ಕೊಡಲಾಯಿತು. ಗ್ಯಾರಂಟಿಗಳನ್ನು ಕೊಟ್ಟ ನಂತರ ಅದು ಸಾರ್ವತ್ರಿಕ ಗ್ಯಾರಂಟಿ ಆಗಿದ್ದರಿಂದ ಅದು ಬರ್ಡನ್ ಆಗಿತ್ತು. ಅದು ನಿಶ್ಚಿತವಾಗಿರ್ತಕ್ಕಂಥ ಬರ್ಡನ್ ಇದೆ. ಅದೇ ಕಾರಣದಿಂದ ಉಪಮುಖ್ಯಮಂತ್ರಿ ಓಪನ್ ಆಗಿ ಹೇಳಿದ್ರು, ಇಲ್ಲ ನಾವು ಗ್ಯಾರಂಟಿಗಳನ್ನು ಕಡಿಮೆ ಮಾಡಬೇಕಾ, ಗಿವ್ ಇಟ್ ಅಪ್ ಮಾಡಬೇಕಾ ಅಂತಕ್ಕಂಥ ಚರ್ಚೆ ನಡೀತಾ ಇದೆ. ನನಗನ್ಸುತ್ತೆ 2028ರವರೆಗೆ ಡಿ ಕೆ ಸುರೇಶ್ ರೈಟ್ಲಿ ಪಾಯಿಂಟೆಡ್ ಔಟ್, ಒಂದು ಸಲ ಕೊಟ್ಟ ಮೇಲೆ ನಾವು ಹಿಂದೆ ಹೋಗ್ಲಿಕ್ಕೆ ಪ್ರಶ್ನೆ ಇಲ್ಲ. ಬಿಕಾಸ್ ಇಟ್ಸ್ ಪಾಲಿಟಿಕ್ಸ್. ಎಂಡ್ ಆಫ್ ದ ಡೇ ನಾಳೆ ಸ್ಥಳೀಯ ಸಂಸ್ಥೆ ಚುನಾವಣೆ ಇದೆ, BBMP ಚುನಾವಣೆಗಳಿವೆ, ಇನ್ನೊಂದು ವರ್ಷ ಬಿಟ್ಟರೆ ವಿಧಾನಸಭಾ ಚುನಾವಣೆಯ ಕಲರವ ಶುರು ಆಗುತ್ತೆ. ಅಂಥ ಪರಿಸ್ಥಿತಿಯಲ್ಲಿ ನನಗನ್ಸುತ್ತೆ ನೀವು ಗ್ಯಾರಂಟಿಗಳನ್ನು ನಾವು ಎಷ್ಟೇ ಇಲ್ಲಿ ಕುಳಿತುಕೊಂಡು ಚರ್ಚೆ ಮಾಡಿದರೂ ಕೂಡ ನೀವು ಆ್ಯಕ್ಚುಯಲ್ ಪೊಲಿಟಿಕಲ್ ಟರ್ಮ್ಸಲ್ಲಿ ನೋಡಿದಾಗ ಗ್ಯಾರಂಟಿಗಳನ್ನು ನೀವು ರೋಲ್ ಬ್ಯಾಕ್ ಮಾಡ್ತಕ್ಕಂಥ ಪ್ರಶ್ನೆಯೇ ಉದ್ಭವಿಸಲ್ಲ. ಆಮೇಲೆ ಅದನ್ನು ಸೆಗ್ರಿಗೇಷನ್ ಮಾಡುವಲ್ಲಿ ತುಂಬ ಸಮಯ ಕೂಡ ಬೇಕಾಗತ್ತೆ. ತಕ್ಷಣಕ್ಕಿಲ್ಲ ನಾವು ಇವ್ರಿಗೆ ಕೊಡ್ತೀವಿ ಅವ್ರಿಗೆ ಕೊಡಲ್ಲ ಅಂತಕ್ಕಂಥದ್ದನ್ನು ಹೇಳುವ ಪರಿಸ್ಥಿತಿಯಲ್ಲೂ ಕೂಡ ನನಗನ್ಸುತ್ತೆ ಕಾಂಗ್ರೆಸ್ ಸರ್ಕಾರ ಇಲ್ಲ. ಅದಕ್ಕೆ ಹೈಕಮಾಂಡ್ನ ಒತ್ತಡ ಇದೆ. ಅಲ್ಲಿ ಒಲ್ಲದ ಮನಸ್ಸಿನಿಂದ ಮಾಡಿದ BPL ಕಾರ್ಡಿನ ರದ್ದತಿಯೇ ತಲೆಗೆ ಬರುವಂಥ 4 ಲಕ್ಷ ಕಾರ್ಡ್ಗಳನ್ನು ರದ್ದು ಮಾಡಿದ್ರೆ ಜನರಲ್ ಪಬ್ಲಿಕ್ ಅದರಿಂದ ಆಕ್ರೋಶಗೊಳ್ತಾರೆ ಅಂತ ನನಗನ್ಸುತ್ತೆ ಅಜಿತ್. ಆ ಕಾರಣದಿಂದ ನೀವು ಆದಾಯದ ಮೂಲಗಳನ್ನು ಹೆಚ್ಚುವರಿಯಾಗಿ ಸಂಗ್ರಹಿಸಬೇಕಾಗತ್ತೆ ಹೊರತು ಗ್ಯಾರಂಟಿಗಳನ್ನು ರೋಲ್ ಬ್ಯಾಕ್ ಮಾಡ್ತಕ್ಕಂಥ ಪ್ರಶ್ನೆ ಉದ್ಭವಿಸಲ್ಲ. ಮುಖ್ಯಮಂತ್ರಿಗಳು ವಿಧಾನಸೌಧ ತಲುಪಿದ್ದಾರೆ. ರೋಲ್ ಬ್ಯಾಕ್ ಅಲ್ಲ, ಪರಿಷ್ಕರಣೆನೂ ರಿಸ್ಕ್ ಇನ್ ದ ಸೆನ್ಸ್ ನಾನು ಪೂರ್ತಿಯಾಗಿ ರೋಲ್ ಬ್ಯಾಕ್ ಹೇಳ್ತೀನಿ. ಕೆಲವು ಸೆಕ್ಟರ್ಗಳಿಗೇನು, ಎಲ್ಲ ಸೆಕ್ಟರ್ಗಳಿಗೇನು ಸಾರ್ವತ್ರಿಕವಾಗಿ ಕೊಡಲಾಯಿತು, ಅದು ತುಂಬ ಐಕಾನಿಕ್ ಆಗಿ ಕಾಕಾ ಸಾಹೇಬ್ ಪಾಟೀಲ್ಗೂ ಸೈ ಅಂತೇನು ಹೇಳಲಾಗಿತ್ತು, ಅದನ್ನೂ ಕೂಡ ಪರಿಷ್ಕರಣೆ ಮಾಡ್ತಕ್ಕಂಥ ಸ್ಥಿತಿಯಲ್ಲಿ ಸರ್ಕಾರ ಇಲ್ಲ ಅಂತ ನನಗೆ
ಹಾಗಾಗಿ ಹೊಸ ಆದಾಯದ ಮೂಲಗಳನ್ನು, ಹೊಸ ಸ್ರೋತಗಳನ್ನು ತಂದು, ದುಡ್ಡು ತಂದು ಇದನ್ನು ನಿಭಾಯಿಸಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಸಿದ್ದರಾಮಯ್ಯನವ್ರ ಮೇಲೆ ನಿಶ್ಚಿತವಾಗಿದೆ. ಎಸ್, ಮುರಳೀಧರ್ ಸರ್, ಬ್ಯಾಲೆನ್ಸಿಂಗ್. ಹೌದು, ಇಲ್ಲಿ ಬರ್ಡನ್ ಆಫ್ ಹಿಸ್ಟ್ರಿ ಅಂತ ನಾವು ಮಾತಾಡ್ತೀವಿ ಫೈನಾನ್ಷಿಯಲಿ. ಈ ಸಲ ಬರ್ಡನ್ ಆಫ್ ಫ್ಯೂಚರು ಒಂದಿದೆ. ಈಗ ಸದ್ಯದ ಪ್ರಸ್ತುತ ಪರಿಸ್ಥಿತಿ ಏನಾಗತ್ತೆ ಅಂತ ಗೊತ್ತಿಲ್ಲ. ಈ ಗ್ಯಾರಂಟಿ ವಿಚಾರಗಳು ಬಂದಾಗ ಅದನ್ನು ನಾನು ಗ್ಯಾರಂಟಿ ಅನ್ನಲ್ಲ, ಬಟ್ ಅದಕ್ಕೆ ನಾಮಕರಣ ಮಾಡಿಬಿಟ್ಟಿದ್ದಾರೆ. ಅವರೇ ಹೇಳಿದ್ದಾರೆ, ನಾಮಕರಣ ಮಾಡಿಬಿಟ್ಟಿದ್ದಾರೆ. ಸೊ ಅದು ಹಣದ ಹರಿವಿನ ಪ್ರಶ್ನೆ. ಬಟ್ ಈ ಸಲ ಬಜೆಟಲ್ಲಿ ಏನಾದರೂ ಒಂದು ಫ್ಯಾಕ್ಟರ್, ಫಿಮೇಲ್ ಫ್ಯಾಕ್ಟರ್, ನಾರ್ತ್ ಇಂಡಿಯಾಲಿ ಯಾರ್ಯಾರಿಗೆ ಏನೇನು ಎಷ್ಟೆಷ್ಟು ಹಣ ಅನೌನ್ಸ್ ಮಾಡಿದ್ದಾರೆ ಬೇರೆ ಸರ್ಕಾರಗಳು ಅಂತ ಇಟ್ಕೊಂಡು ಅದನ್ನು ಹೆಚ್ಚಿನ ರೂಪದಲ್ಲಿ ಪರಿಷ್ಕರಣೆ ಮಾಡ್ಬೋದು. ಬಟ್ ಜುಲೈಯಲ್ಲಿ ಅಜಿತ್ ಅವರೇ ನೀವು ಹೇಳ್ದಂಗೆ ಮಾಪನಗಳ ಪ್ರಕಾರ ಸುಮಾರು 1,00,000 ಕ್ಯಾನ್ಸಲೇಷನ್ಗಳು ಆಗಬಹುದು. ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಯಾರಿಗೋ ಒಂದು ಕಾರ್ ಬೇಕಿತ್ತು, ನಿಮ್ಮ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ತೊಗೊಂಬಪ್ಪ ಅಂತ. ಇಲ್ಲ ಸರ್, ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಮಾಡಿದ್ರೆ ನನಗೆ ಗ್ಯಾರಂಟಿ ಕಟ್ ಆಗ್ಬಿಡುತ್ತೆ, ಕಾರ್ಡೇ ಸಿಗಲ್ಲ, ಏನು BPL ಕಾರ್ಡ್, ರೇಷನ್ ಕಾರ್ಡೇ ಸಿಗಲ್ಲ. ಅಲ್ಲ ರೀ, ನಿಮ್ಮದು ರೀಪೇಮೆಂಟ್ ಕೆಪಾಸಿಟಿ ಇದೆಯಲ್ರಿ ಅಂದರೆ, ಇಲ್ಲ ಸರ್ ನಮ್ಮ ಹತ್ರ BPL ಕಾರ್ಡ್ ಇದೆ. ನೋಡಿ, ಇಲ್ಲಿ ನ್ಯೂನತೆ ಇದೆ. ಇದು ಕ್ಯಾನ್ಸಲ್ ಮಾಡಿದ್ರೆ ವೋಟ್ ಸಿಗಲ್ಲ ಅಂತ ಒಂದು ಹೆದರಿಕೆ ಇರ್ಬೋದು, ಬಟ್ ನಿಜವಾಗ್ಲೂ ಸಿಗಬೇಕಾದವ್ರಿಗೆ ಸಿಗಲಿಲ್ಲ ಅನ್ನೋ ಹೊಟ್ಟೆವ್ರಿ ಕ್ಯಾನ್ಸಲೇಷನ್ಗಳು ಜಾಸ್ತಿ ಇರುತ್ತೆ. ಸೊ ಜೂನಲ್ಲಿ ಇವರು ಪರಿಷ್ಕರಣೆ ಮಾಡ್ತಾರೆ. ಆ ಪರಿಷ್ಕರಣೆ ಪ್ರಕ್ರಿಯೆ ಮುಗಿಯೋ ಅಷ್ಟರಲ್ಲಿ ಇವ್ರಿಗೊಂದು 10-12 ಸಾವಿರ ಕೋಟಿ ಉಳಿಯುತ್ತೆ. ಆರ್ಥಿಕ ತಜ್ಞರಾಗಿ ನೀವು ಮಾತಾಡ್ತಾ ಇರೋದು ಕರೆಕ್ಟು, ಬಟ್ ಪೊಲಿಟಿಕಲ್ ಎಕ್ಸ್ಪರ್ಟ್ಗಳಿಗೆ ಈ ಮಾತನ್ನು ಹೇಳಬೇಕು. ತಾಲೂಕ್ ಪಂಚಾಯತ್ ಎಲೆಕ್ಷನ್ ಮಾಡೋಣ, ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಮಾಡೋಣ, ಲೋಕಲ್ ಬಾಡಿ ಎಲೆಕ್ಷನ್ ಮಾಡೋಣ ಅಂತ ಹೊರಟಿದ್ದಾರೆ. ಮುಖ್ಯಮಂತ್ರಿ ಬದಲಾವಣೆಯ ಚರ್ಚೆ ಇದೆ. ಅದರ ಸಂದರ್ಭದಲ್ಲಿ ಗಿರಿಷ್ಕರಣೆ ಅಂತ ಕೈ ಹಾಕ್ತಾರೆ ಅಂತ ನಮಗಂತೂ ಅನ್ನಿಸ್ತಾ ಇಲ್ಲ. ನನ್ನ ರೆಪ್ರೆಸೆಂಟೇಷನ್ ನಾನು ಆಮೇಲೆ ಇಬ್ರು ಅದಕ್ಕೆ ತಯಾರಿರಲ್ಲ. ಪರಿಷ್ಕರಣೆ ಮಾಡಿದಾಕ್ಷಣ ಇನ್ನೊಂದು ಬಣ ಹೈಕಮಾಂಡ್ಗೆ ಹೋಗಿ ಹೇಳುತ್ತೆ, ನೋಡ್ರಿ ನಾವು 23ರಲ್ಲಿ ಎಲ್ಲ ಗ್ಯಾರಂಟಿ ವಾಗ್ದಾನವನ್ನು ಕೊಟ್ಟಿದ್ರಿ, ಕೊಟ್ಟ ಮಾತಿನಂತೆ ನಡೀತೀವಿ ಅಂತ ಹೇಳಿದ್ರಿ, ಯಾಕೆ ಅದನ್ನ ಪರಿಷ್ಕರಣೆ ಮಾಡ್ಲಿಕ್ಕೆ ಹೋದ್ರಿ? ಅಲ್ಲ, ನನಗನ್ಸುತ್ತೆ ಸಿದ್ದರಾಮಯ್ಯನವರು ಈ ಸಂದರ್ಭದಲ್ಲಿ ಒಬ್ಬ ಪೊಲಿಟಿಷಿಯನ್ ಆಗಿ ಯೋಚನೆ ಮಾಡಿದಾಗ, ನೀವು ಇನ್ನೊಬ್ರು ನಾಯಕತ್ವವನ್ನ ಕೇಳ್ತಾ ಇದ್ದಾಗ ನಾನ್ಯಾಕೆ ಪರಿಷ್ಕರಣೆ ಮಾಡಲಿ ಅಂತ ಕೂಡ ನಿಶ್ಚಿತವಾಗಿ. ಪರಿಷ್ಕರಣೆ ಅನ್ನೋದು ಕ್ಯಾನ್ಸಲೇಷನ್ ಅಲ್ಲ, ದೇರ್ ಮೇ ಬಿ ಅ ರೀಪ್ಲೇಸ್ಮೆಂಟ್ಸ್ ಆಲ್ಸೋ. ಬಟ್ ನೀವು ಹೇಳಿದ್ದು ನೋಡಿದ್ರೆ, ರಾಜಕೀಯ ಲೇಪನ ಇಟ್ಕೊಂಡು ನಾನು ನೋಡಿದ್ರೆ ಅದು ಆದಮೇಲೆ ಮಾಡ್ಬೋದು. ಅದಾದ ಮೇಲೆ ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.